ದೂರದಿಂದ ನೋಡಪ್ಪ ಸಕಾಲಾಗ ಬಿಸಿ ಬಿಸಿ ತವಾ ಫಿಶ್ ಫ್ರೈ ಬಂದೈತೆ ನೋಡಿ. ಎಷ್ಟು ವರ್ಷ ಆಯ್ತು ಅಣ್ಣ ತೆಗ್ದು ಇಲ್ಲಿ? 7 ವರ್ಷ ಆಯ್ತಾ? ಚಿಕನ್ ಕಬಾಬ್ ತವಾ ಫ್ರೈ ಅಲ್ಲಿ ಬೇಯಿಸಿರೋದು. ಮೀನು ಎಲ್ಲಿಂದ ತರ್ಸೋದಣ್ಣ ನೀವು? ಚನ್ನಪಟ್ಟಣ. ಯಾವ್ದು ಅಣ್ಣ ಮೀನು ಮಸಾಲೆ ಮಿಕ್ಸ್ ಮಾಡಕ್ಕೆ ಮೀನ ಕುಲ್ತಾವ್ ನೋಡಿ. ಫಿಶ್ ಕಬಾಬ್ ಬಂದೈತೆ. ಕ್ಯಾಮ್ರಾ ಆಫ್ ಆಗಿದ್ರೆ ನಾನೇ ಒಂದ್ ಮಾತಾಡ್ತೀನಿ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾನು ಮತ್ತೆ ಪವನ್ ಇವತ್ತು ನಾವು ಅವಾಗಿಂದ ಒಂದು ಪ್ಲೇಸ್ ಅಲ್ಲಿ ಫಿಶ್ ನ ತಿಂತಿದ್ವಿ. ಫಿಶ್ ತವಾ ಫ್ರೈ ಒಂದ್ 5-6 ವರ್ಷ ಆಯ್ತು ಪವನ್. ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆಯಿಂದಾನು ತಿಂತಿದ್ವಿ. ಅಲ್ಲಿ ಅಂಗಡಿ ಓಪನ್ ಆದಾಗಿಂದಾನು ಫಿಶ್ ತವಾ ಫ್ರೈ ಮಾಡ್ತಾರೆ ರಾಮನಗರದಲ್ಲಿ ಒಂದ್ ಕಡೆ. ಸಖತ್ತಾಗಿರುತ್ತೆ. ನಾವು ತಿಂದಿದ್ವಿ ಅವಾಗ. ಇವಾಗ ರೀಸೆಂಟ್ ಆಗಿ ನಾನು ಹೋಗಿಲ್ಲ ಹೇಳ್ಬೇಕು ಅಂತಂದ್ರೆ, ವರ್ಷಾನ್ಗಟ್ಟೆ ಆಗ್ಬಿಟ್ಟೈತೆ ಹೋಗಿ ನಾನು. ಅಲ್ಲಿ ಇವತ್ತು ಹೋಗ್ಬಿಟ್ಟು ಫಿಶ್ ತವಾ ಫ್ರೈ ತಿನ್ನೋಣ ನಾನು ಪವನ್ ಅಂತ ಡಿಸೈಡ್ ಮಾಡಿದೀವಿ. ಇವಾಗ ಕಾರಲ್ಲಿ ಹೋಯ್ತಾ ಇದೀವಿ, ಹೋಗೋಣ, ಆನ್ ದ ವೇ ಇದೀವಿ. ತಿನ್ನೋಣ. ಪವನ್ ಸ್ವಲ್ಪ ಮಂಕಾಗಿದ್ದಾನೆ. ಮಂಕಿ ಯಾಕೋ ಆಗ್ಲಿ. ತವಾ ಫ್ರೈ ನಾನು ತಿನ್ಸದ್ ಕಲ್ಸಿದ್ದೆ ಅಲ್ಲಿ. ನೀನು ಪವನ್ ಫಿಶ್ ತಿಂತಿರ್ಲಿಲ್ಲ. ಫಿಶ್ ತಿನ್ಸಿದ್ದೆ ನಾನು. ತಿನ್ಸಿದ್ದೆ ಅಲ್ಲಿ ಫಸ್ಟ್. ಮಟನ್ ತಿಂತಿರ್ಲಿಲ್ಲ. ಮಟನ್ ಒಂದ್ ಕಡೆ ಕರ್ಕೋಗಿ ಒಳ್ಳೆ ಮಟನ್ ಬಿರಿಯಾನಿ, ಒಂದ್ ಕಡೆ ಕರ್ಕೋಗ್ಬಿಟ್ಟು ಒಳ್ಳೆ ಮಟನ್ ಬಿರಿಯಾನಿ ತಿನ್ಸಿದ್ದೆ. ಅವ ತಿಂದ ಮಟನ್ ತಿನ್ನೋದ್ ಕಲ್ತ್ಕೊಂಡ. ಏನ್ ಗೊತ್ತಾ ಗೈಸ್, ಒಂದ್ ಕಥೆ ಐತಿ ಇದ್ರಲ್ಲಿ. ಒಂದ್ ಮಟನ್ ಬಿರಿಯಾನಿ ತಿನ್ಸಿದೆ ಅಲ್ವಾ, ಚೆನ್ನಾಗೈತೆ ಮಚ್ಚ ಮಟನ್ ಅಂತೆಲ್ಲ ಮಾತಾಡ್ದ. ಅದಾದ್ಮೇಲೆ ಒಂದ್ ವಾರ ಬಿಟ್ಕೊಂಡು ಭಾನುವಾರ ಇವ್ರ ಮನೆಗೆ ಹೋದೆ. ವಾರ ಬಿಟ್ಕೊಂಡೇನಿಲ್ಲ ಮಚ್ಚ, 3 ದಿನದ ದಿನ ಬಿಟ್ಟಿರ್ಲಿಲ್ಲ ಮನೆಗೆ. ನಾನು ಹೇಳ್ಬಿಟ್ಟೆ ಭಾನುವಾರ ಇವ್ರ ಮನೆಗೆ ಹೋದೆ. ಇವ್ರಪ್ಪ ಬಂದ್ ಮಾತಾಡ್ತಿದ್ರು. ಹಂಗೆ ಮಾತಾಡ್ತಾ, ಅಯ್ಯೋ ಮಗ ನನ್ ಮಗ ಮಟನೇ ತಿಂತಿರ್ಲಿಲ್ಲ ಕಣೋ, 3 ದಿನದಿಂದ ಮಟನ್ ಬೇಕು ಅಂತ ಒಳ್ಳೆ ಬಸ್ರಿ ಆಡ್ದಂಗ್ ಆಡ್ತಾವನೆ. ಅದ್ ಯಾವನ್ ತಿನ್ಸುದ್ನೋ ಮಟನ್ ಬೇಕು ಅನ್ನಕ್ ಸ್ಟಾರ್ಟ್ ಮಾಡ್ಕೊಬಿಟ್ಟವನೆ. ಚಿಕನ್ 3 ದಿನ ಹಂಗಲ್ಲ ಕಣ. ಅಪ್ಪ ಅಂದಿದ್ದೇನಂದ್ರೆ ಮಟನೇ ತಿಂತಿರ್ಲಿಲ್ಲ ಮಗ, ತಿನ್ನು ಅಂದ್ರು. ಇವಾಗ ನೋಡಿದ್ರೆ ಮಟನ್ ತಗೊಂಬ ಅಂತ ಇಟ್ಕೊಂಡ್ಬಿಟ್ಟವನೆ ಅಂತ ಅಂದ್ರು. ಅವಾಗ ಗೊತ್ತಾಯ್ತು ಪವನ್ಗೆ ಮಟನ್ ರುಚಿ ಬೀಳ್ತು ಅಂತ. ಆದ್ರೂ ಚಿಕನ್ ಬಿಟ್ಟು ನಿಜಾಗ್ಲೂ ತಿಂತಿರ್ಲಿಲ್ಲ. ಮಟನ್ ಬಿರಿಯಾನಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ತುಂಬಾ ದಿನ ಆದ್ಮೇಲೆ ಬರ್ತಿದೀವಿ. ಒಂದ್ ಸೈಡ್ಗೆ ಹಾಕೋ. ಇವಾಗ್ಲೂ ನೋಡಿ ಅಷ್ಟೇ ಜನ ರಶ್ ಹಂಗೆ ಅವ್ರೆ. ಅವಾಗಿಂದನು ಹಿಂಗೆ ಇರ್ತಿದ್ರು ಜನ. ಇವಾಗ್ಲೂ ನೋಡಿ ಎಷ್ಟು ಗಾಡಿ ಎಲ್ಲ ನಿಂತೈತೆ ಅಲ್ಲೇನೆ ಗೈಸ್. ಈ ಸಣ್ಣ ಜಾಗ ಐತಲ್ಲ, ಈ ಕಡೆ ಆಟೋ ತರ, ಇಲ್ಲೇನೆ ನಮ್ಗೆ ಫಿಶ್ ತವಾ ಫ್ರೈ ಮಾಡ್ಕೊಡೋದು. ಗಾಡಿ ಸೈಡ್ಗೆ ಹಾಕಿದೀವಿ. ಈಗ ಹೋಗ್ಬಿಟ್ಟು ಫಿಶ್ ತಿನ್ಕೊಂಬರೋಣ. ಫಿಶ್ ತಿನ್ನೋಣ ಬನ್ನಿ. ತುಂಬಾ ತಿಂಗಳುಗಳಾಗೋಯ್ತು ಫಿಶ್ ತವಾ ಫ್ರೈ ನಮ್ಗೆ ಇಲ್ಲೇ ಮಾಡ್ಕೊಡೋದು. ಇಲ್ಲ ನಾವೇನೋ ವಿಶ್ವಾಸ ಮಾತಾಡ್ತೀವಿ. ಒಂದ್ ಫಿಶ್ ಹೇಳ್ಬಿಡು, ಒಂದ್ ಕಬಾಬ್ ಹೇಳ್ಬಿಡೋಣಪ್ಪ. ಬೇಡ ಕಬಾಬ್, ನೀನ್ ಕಬಾಬ್ ತಿನ್ನ, ಫಿಶ್ ತಿಂತೀನಿ. ನಮ್ಮ ಮಗನೇ 2 ಟೇಸ್ಟ್ ಮಾಡಿದ್ರು ಫಿಶ್ ತಿಂದಾನಂತೆ. ನಾನ್ ತಿಂತೀನಿ ಕೊಡ, ನಿನ್ ಬೇಕಾದ್ರೆ ನೀನ್ ತಿನ್ಕೊಡ. ಎರಡು ಹೇಳದ ಮೀನು. ಒಂದ್ ಹೇಳೋಣ, ಆಮೇಲೆ ಬೇಕಾದ್ರೆ ಕಬಾಬ್ ಹೇಳೋಣ ಕೊಡ ಒಂದು. ಚೆನ್ನಾಗಿರುತ್ತೆ. ಕಬಾಬ್ ತಿನ್ಬೇಕಾ? ತಿಂದಿಲ್ಲ. ಇವಾಗ ಹೊಸ್ದಾಗಿ ಆಡ್ ಮಾಡ್ಬಿಟ್ಟವ್ರೆ ಅನ್ಸುತ್ತೆ. ಫಸ್ಟ್ ಚಿಕನ್ ಅಣ್ಣ ಒಂದ್ ಮೀನ್ ಹಾಕಿ ನೋಡಿ. ಕೆಳಗಡೆ ಸೌದೆ ಒಲೆಲಿ, ಮೇಲ್ಗಡೆ ತವಾ ಫ್ರೈ ಮಾಡೋದು. ಬಿಸಿ ಬಿಸಿ ಮೀನು ಬೇಯಿಸ್ತಾ ಅವ್ರೆ. ನಾವು ಒಂದ್ ಹೇಳಿದ್ವಿ. ಈಗ ಎಷ್ಟು ವರ್ಷ ಆಯ್ತು ಅಣ್ಣ ತೆಗ್ದು ಇಲ್ಲಿ? 7 ವರ್ಷ ಆಯ್ತಾ? ಸ್ಟಾರ್ಟಿಂಗ್ ತೆಗ್ದಾಗೆ ಬಂದಿದ್ದು ನಾವು ಚಿಕ್ಕವರವಾಗ. ನೀವು ತೆಗ್ದಾಗ ಗಾಡಿಲಿ ಬಂದಿದ್ದು ಅವಾಗ. ಫಸ್ಟ್ ಸ್ಟಾರ್ಟಿಂಗ್ ನೀವು ತೆಗ್ದಿದ್ದು 1 ವಾರದ ಒಳಗಡೆ ಬಂದು ನಾವು ತಿನ್ಕೊಂಡು ಹೋಗಿದ್ದು ಮೀನ್ನ. ಅವಾಗ ವಾರಕ್ಕೆ 1-2 ಸಲ ಬರುವ ಗ್ಯಾಪ್ ಆಗ್ಬಿಟ್ಟಿತ್ತು. ನಮ್ಗೆ ಯಾವ್ದು ಹಾಕ್ತೀರಣ್ಣ ಮೀನು? ಒಂದ್ ಮೀನ್ ಕೊಡಿ ದೊಡ್ಡದು. ಒಂದು ಕಬಾಬ್ ಹಾಕಿ. ಕಬಾಬ್ ಆಗಿರೋದು, ಇನ್ನೊಂದು ಕಬಾಬ್. ಫಿಶ್ ಕಬಾಬ್ ಇದು. ಸ್ವಲ್ಪ ಚಿಕನ್ ಕೊಡು. 2 ಹಾಫ್ ಹಾಕ್ಬಿಟ್ಟು 1 ಮೀನು ಕೊಟ್ಬಿಡಿ. ಎಲ್ಲ ವಿತೌಟ್ ಆಯಿಲ್ ಆರಾಮಾಗಿ. ಮೀನು ಎಲ್ಲಿಂದ ತರ್ಸೋದಣ್ಣ ನೀವು? ಚನ್ನಪಟ್ಟಣ. ಯಾವ್ದು ಕೆರೆನ? ಕೆರೆ. ಒಂದೇ ಕೆರೆಯಲ್ಲಿ ಕಂಪಲ್ಸರಿ. ಕಣ್ವ ಕೆರೆಯಲ್ಲಿ ನಿಲ್ಸ್ಬಿಟ್ಟವ್ರೆ ಈಗ. ಇದು ಕಣವಾಗೆರೆಯಲ್ಲಿ ಏನ್ ಗೊತ್ತಾನೆ, ಯಾರು ಹಿಡಿತಿಲ್ಲ. ಯಾರು ಬೇಕಾದ್ರು ಸುಮ್ನೆ ಇದ್ ಮಾಡ್ಕೊಂಡು ಹಿಡ್ಕೊಂತವ್ರೆ. ಫಸ್ಟ್ ಅವಾಗ ಅಲ್ಲಿಂದಾನೆ ಬರ್ತಿದ್ದು. ಸ್ಟಾರ್ಟಿಂಗ್ ಅಲ್ಲಿ ಅಲ್ಲೇ ಬರ್ತಿತ್ತು. ಯಾವಾಗ ನಮ್ಮ
ಓಪನ್ ಆಗಿದ್ದ ಟೈಮ್ ಅಲ್ಲ. ನಾಗೇಶ್ ಅಣ್ಣ ಮಾಡ್ಕೊಂಡಿದ್ರಲ್ಲ ಅವಾಗ. ಅವಾಗ ಡೈಲಿ ಕಂಪಲ್ಸರಿ ಅದೇ ಬರ್ತಾ ಇತ್ತು. ಇವಾಗ ಬೇರೆ ಕಡೆ. ಹಾಗಂದ್ರೆ ಕಣವಕೆರೆ ಪ್ರತಿನಿತ್ಯ 500 ಇಂದ 600 ಪೀಸ್ 1000ಕ್ಕೆ ಒಂದು ಕ್ವಿಂಟಲ್ ಮೀನ್ ಹಿಡಿಯೋರು. ಹ್ಮ್ ಅವಾಗ ಎಲ್ಲಾರ್ಗೂ ಸಾಕಾಗೋದು ಇಡೀ ರಾಮನಗರ ಪ್ರಾಂತ್ಯ. ಅದು ಅವಾಗ ನಾಗೇಶ್ ರೈತರು ಹಿಡಿಯೋದ್ರಿಂದ ಒಂದು 10 ಕೆಜಿ 20 ಕೆಜಿ ಅದು ಯಾರು ಮಾಡ್ಕೊಂಡೇ ಇಲ್ವಲ್ಲ ಅವ್ರೆಲ್ಲ. ಅವನ್ನೆಲ್ಲ ಸಣ್ಣವು ದೊಡ್ಡವು ದಬ್ಬಾಕ ಬಿಡಲ್ರಲ್ಲ ಹಿಡಿದ್ ಬಿಡ್ತಾವ್ರಲ್ಲ. ಈಗ ಬೇರೆ ಇದ್ ಮಾಡ್ಕೊಂಡವ್ರಲ್ಲ, ಆಟ ಆಡೋದ್ ಮಾಡ್ಕೊಂಡವ್ರಲ್ಲ, ಜಾಸ್ತಿ ತೆಪ್ಪದ ಒಳಗಡೆ ಹೋಗಕ್ ಬಿಡಲ್ಲ ಅವರೆಲ್ಲ. ಅದನ್ನ ಕಾನ್ಸಂಟ್ರೇಟ್ ಮಾಡ್ತಾವ್ರ ಇವಾಗ. ಬೇಟೆನೂ ಆಗಲ್ಲ ಬಿಡಿ ಸರ್ ಈಗ. ಹೌದು. ಯಾವಾಗ ಇದು ಟೂರಿಸಂ ಮಾಡಿದ್ರು ಹೌದು. ಮೋಟರ್ ಸೌಂಡ್ ಏನಾಗ್ತದೆ, ಮೀನ್ ಚೆದ್ರು ಬಿಡ್ತವೆ, ಬರಲ್ಲ. ಬಲಕ್ ಬೀಳಲ್ಲ. ತಡಿನಲ್ಲಿ ಹಾಕೊಂಡ್ರೆ ಮಾತ್ರ ಬೇಟೆ. ಬಲಕ್ ಬೀಳಲ್ಲ. ಫಸ್ಟ್ ಕಣ್ವಕೆರೆಯಲ್ಲಿ ಬರೀ ಮೀನ್ ಹಿಡಿಯೋರು, ಇವಾಗ ಮಾಮೂಲಿ ಟೂರಿಸ್ಟ್ ಫೇಮಸ್ ಕಣ್ವಕೆರೆ ಚನ್ನಪಟ್ಟಣ ಎಲ್ಲಾ ಕಡೆಗೂ ಇವಾಗ ಬೋಟ್ ರೈಡ್ ಸಣ್ಣ ಸಣ್ಣದು ಆಕ್ಟಿವಿಟೀಸ್ ಎಲ್ಲ ಐತಲ್ಲ, ಅದಕ್ಕೆ ಮೀನ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ. ಬಿಸಿ ಬಿಸಿ ತವಾ ಫಿಶ್ ರೆಡಿ ಆಯ್ತೈತೆ. ಪಾಪ ಕೋಬ್ರಾ ಫುಲ್ ಹರ್ಟ್ ಆಯ್ತಾನೆ ಇವತ್ತು ವಿಡಿಯೋ ನೋಡ್ಬಿಟ್ಟು. ಎಲ್ಲ ಹೊಟ್ಟೋಗ್ಬಿಟ್ಟವನೆ. ಇಲ್ಲ ಬರಲ್ಲ ಕಣೋ, ಲೇಟ್ ಆಯ್ತದೆ ಅಂತ, ಅದಕ್ಕೆ ನಾವೇ ತಿಂತಾ ಇದೀವಿ. ಕೋಬ್ರಾ ವಿಡಿಯೋ ನೋಡಿದ್ಮೇಲೆ ವಿಡಿಯೋ ನೋಡಿದ್ರೆ ನನ್ ಕಣ್ಣೀರ್ ಬರ್ತೈತೆ, ಅಲ್ಲಿ ಅವನ್ಗೆ ಬೇಜಾರ ಕಣ್ಣೀರ್. ಬೇಜಾರಿಗೆಲ್ಲ ಹರ್ಟ್ ಆಗಿರುತ್ತೆ, ನೋವಿಗೆ ಕಣ್ಣೀರ್ ಬಂದಿರುತ್ತೆ ಕೋಬ್ರಾಗೆ. ಇಂದ ನೋಡಪ್ಪ ಅವ್ನು ಎಷ್ಟು ಸಕಾಲಾಗಿ ಅನ್ಸ್ತಾ ಇದೆ. ಒಲೆಯಲ್ಲಿ ಬೇಯ್ತಾ ಇರೋದು ಇಲ್ಲಿ ಫುಲ್. ಅದು ಕ್ಯಾಮ್ರಲ್ಲಿ ನೋಡಿ ಹೆಂಗ್ ಕವರ್ ಐತಿ. ಅದನ್ನೇ ಹೇಳ್ತಾರೆ, ಮಸಾಲೆ ಹಾಕ್ತಾವ ಇನ್ಸ್ಟೆಂಟ್ ವಿಕಾಸ್, ಇನ್ಸ್ಟೆಂಟ್. ಮೇಲ್ಗಡೆ ಫಿಶ್ಗೆ ಇವಾಗ ಖಾರ ಹಾಕಿದ್ರು ನೋಡಿ, ಅವರೇ ರೆಡಿ ಮಾಡ್ಕೊಂಡು. ಇನ್ಸ್ಟೆಂಟ್ ಇನ್ಸ್ಟೆಂಟ್. ಪವನ್ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ ಸ್ಟಾರ್ಟ್ ಮಾಡ್ದ. ಸಾಕ್, ಇನ್ಸ್ಟಾಗ್ರಾಮ್ ಅವ್ರ ಎಂತ ಕಿಲಾಡಿಗಳು ಅಂದ್ರೆ, ಅವಾಗ ಟಿಕ್ ಟಾಕ್ ಟಾಂಗ್ ಕೊಡಕ್ಕೆ ರೀಲ್ಸ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಸ್ನ್ಯಾಪ್ ಅವ್ರನ್ನ ಮನೆ ಕಳ್ಸಕ್ಕೆ ಇನ್ಸ್ಟೆಂಟ್ ಒಂದಲ್ಲ ಒಂದ್ ತೆಗಿತಾ ಇರ್ತಾನೆ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನೊಂದು ಇನ್ಸ್ಟೆಂಟ್ ಹಾಕ್ತೀನಿ. ನಾವು ಕಬಾಬು, ಚಿಕನ್ ಕಬಾಬು ಮತ್ತೆ ಫಿಶ್ ಕಬಾಬು ಮತ್ತೆ ಒಂದು ಫಿಶ್ ತವಾ ಫ್ರೈ ಹೇಳಿದೀವಿ. ಮೂರು ಟೇಸ್ಟ್ ಮಾಡ್ತೀವಿ. ಮೂರೇ ಅಲ್ವಾ ಡಿಶ್ ಇರೋದು ಇಲ್ಲಿ. 7 ವರ್ಷದಿಂದ ಅಣ್ಣ ಹಂಗೆ ಮೇಂಟೈನ್ ಮಾಡ್ತಾವ. ಸಿಗದೆ ಲಿಮಿಟೆಡ್ ಐಟಮ್, ಅದು ಸಕ್ಕತ್ತಾಗಿರ್ತೈತೆ ಎಲ್ಲ. ಪವನ್ ರೀಸೆಂಟ್ ಆಗಿ ಬಂದಿದ. ರೀಸೆಂಟ್ ಆಗಿ ಅಂದ್ರೆ ಆದ್ಮೇಲೆ ಇದು ನಮ್ ಬಾವನ್ ಕರ್ಕೊಂಡು ಒಂದ್ಸಲ ಬಂದಿದೆ ತಿನ್ಸಕ್ ನಿಮ್ ಬಾವನ್ಗೆ. ನಮ್ಮ ಬಿಸಿ ಬಿಸಿ ತವಾ ಫಿಶ್ ಫ್ರೈ ಬಂದೈತೆ ನೋಡಿ. ಫಸ್ಟ್ ಐಟಮ್ ಫಿಶ್ ಬಂದೈತೆ. ಇನ್ನು 2 ಕಬಾಬ್ ಬೇಯಿಸ್ತವ್ರ ಅಣ್ಣ. ಫಿಶ್ ಕಬಾಬು, ಒಂದು ಫಿಶ್ ಕಬಾಬು ಮತ್ತೆ ಚಿಕನ್ ಕಬಾಬ್ ಬೇಯಿಸ್ತವ್ರೆ. ಈಗ ಫಸ್ಟ್ ಫಿಶ್ ತಿನ್ನೋಣ ಬನ್ನಿ, ನಿಂಬೆ ಎಣ್ಣೆ ಹಿಂಡ್ಕೊಂಡು. ಸಾಕ್ ಬಿಡ, ಒಂದೇ ಸೈಡ್ ಹಿಂಡ್ಬೇಡ. ನಿಂಗೇನು ಅನ್ಸ್ತಾ ಇಲ್ವಪ್ಪ ಅವನೊಂದು ಈಜಾಡ್ತಿದ್ದು ನಿನ್ನ ಹಿಡಿದು ತಿಂದು ತಿನ್ಬೇಡ, ಬದುಕ್ಬೇಕ ನೀನು. ತಿನ್ಬೇಡ, ಹಂಗೆ ಬಿಟ್ಬಿಡು. ಬನ್ನಿ ಫಿಶ್ ತವಾ ಫ್ರೈ ತಿನ್ನೋಣ. ಫುಲ್ ಬಿಸಿ ಐತೆ. ಮೇಲ್ಗಡೆ ಮಸಾಲೆ ಹಾಕೋರಣ್ಣ. ಬಿಸಿ ಐತಿ ಈಗ, ಸ್ವಲ್ಪ ಆರ್ಲಿ. ತಿನ್ಬೇಕು ಕಣ. ನೀನೇನಪ್ಪ ಆದಿಮಾನ, ಹಿಂಗೇನು ಸುಡಲ್ಲ, ನಮ್ಗೆ ಸುಡ್ತದೆ. ತಿಂತಾ ಇದೀನಿ. ತಿನ್ನೋಣ ಫಿಶ್. ದೊಡ್ಡ ಇದ್ದಷ್ಟು ಮುಳ್ಳು ಕಮ್ಮಿ ಇರ್ತವೆ, ಅದಕ್ಕೆ ದೊಡ್ಡ ಮೀನ್ ತಗೋಬೇಕು. ನೋಡು ಫಿಶ್ ಅಷ್ಟೊಂದೇನು ಮುಳ್ಳಿಲ್ಲ. ತವಾ ಫ್ರೈಯಲ್ಲಿ ಆರಾಮಾಗಿ ಬಿಡಿಸ್ಬೋದು. ದೊಡ್ಡ ಮೀನ್ ತಗೊಳ್ಳೋದ್ರ ಜೊತೆ ಹಂಗೆ ಬೇಯಿಸ್ಬೇಕು. ಮೀನ್ ಆದ್ರೂ ಬೇಗ ಬಂದೈತಿ. ಚೆನ್ನಾಗೈತೆ ಗೈಸ್, ಟೇಸ್ಟಿ ಆಗೈತೆ. ನಾನು ಅವಾಗ ತಿಂದಿದ್ದು, ಅವಾಗ ಹೆಂಗಿತ್ತು ಟೇಸ್ಟು, ಈಗಲೂ ಹಂಗೆ ಟೇಸ್ಟ್. ಫಿಶ್ ಒಳ್ಳೆ ಚೆನ್ನಾಗಿ ಬೆಂದೈತೆ, ಸಾಫ್ಟ್ ಆಗಿ ಸಗದಾಗೈತೆ ಟೇಸ್ಟ್. ನಾನು ಫಸ್ಟ್ ಟೈಮ್ ಈ ತರ ನಾವು ಲೋಕಲ್ ಇದು ಫಿಶ್ ತವಾ ಫ್ರೈ ತಿನ್ಬಿಟ್ಟು ತೋರಿಸ್ತಿರೋದು. ಈ ತರ ಎಷ್ಟೊಂದು ಜಾಗ ಗೊತ್ತೈತೆ ಗೈಸ್ ನನಗೆ, ಆದ್ರೆ ತೋರಿಸಿಲ್ಲ ಅಷ್ಟೇ. ಇನ್ಮೇಲೆ ತೋರಿಸ್ತೀನಿ, ಕಮೆಂಟ್ ಅಲ್ಲಿ ಹಾಕಿ. ಈ ತರ ನಾವು ತಿಂತ ಬೇಜಾನ್ ಐತೆ. ನಾನು ಲೊಕೇಶನ್ ಇದ್ರದ್ದು ರಾಮನಗರ ಇಂದ ಜಾಲಮಂಗಲ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಚೆನ್ನೈನಹಳ್ಳಿ ಚೂರು ಹಿಂದೆ ರಾಮನಗರ ಸಿಟಿ ಮುಂದಕ್ಕೆ ಸಿಕ್ಬಿಡುತ್ತೆ. ಸಿಟಿ ಎಂಡ್ ಆಗಿದ ತಕ್ಷಣ ಅಂದ್ರೆ ಸಾಮಿಲಿಂದ ಸ್ವಲ್ಪ ಮುಂದಕ್ಕೆ ಸಿಗ್ತೈತೆ ರೋಡ್. ಇಲ್ಲೇ ಇರ್ತಾರೆ ಯಾವಾಗ್ಲೂ. ಅಂದ್ರೆ ಒಂದು ಮಧ್ಯಾಹ್ನ ಮೇಲೆ ಹಾಕೋದು. ಲೆಫ್ಟ್ ಸೈಡ್ ಇರ್ತಾರೆ, ಬಂದ್ ತಿನ್ಕೋ ಹೋಗಿ ಗೈಸ್. ಅಣ್ಣನ ಇಷ್ಟಪಡ್ತೀರಾ? ಅಣ್ಣನ ನಾನು ಇವತ್ತು ತಿನ್ಬಿಟ್ಟು ಇನ್ನೊಂದು ವರ್ಷ ಬಿಟ್ಕೊ ಬಂದು ಅವ್ರು ಕಂಡು ಹಿಡಿತಾರೆ ಬಂದಿದ್ರಿ ಅಂತ. ಅವನ್ ನೋಡಿ ಫಿಶ್ ನ ಯಾವ ತರ ಹಾಳು ಮಾಡುವ ಅಂದ್ರೆ ಪಾಪ ಫಿಶ್ ಲೈಫ್ ನ ದೊಡ್ಡ ಮೂಳೆ ಬಿಡಿಸಿದೀವಿ. ಈಗ ಸೈಡ್ ಅಲ್ಲಿರೋ ಸಣ್ಣ ಮೂಳೆ ಎತ್ಬಿಟ್ಟ ಗೈಸ್. ನಮ್ಮ ನೆಕ್ಸ್ಟ್ ಫುಡ್ ಐಟಮ್ ಕಬಾಬ್. ಫಿಶ್ ಕಬಾಬ್ ಬಂದೈತೆ. ತವಾದಲ್ಲಿ ರೋಸ್ಟ್ ಮಾಡಿರೋದು, ಎಣ್ಣೆಲಿ ಬೇಯಿಸಿಲ್ಲ ಇದು. ಬನ್ನಿ ಫಿಶ್ ಕಬಾಬ್ ತಿನ್ನೋಣ ಈಗ.
ಆಯ್ತಾ ಚೆನ್ನಾಗೈತೆ ಎಷ್ಟು ಟೇಸ್ಟ್. ಫಿಶ್ ಕಬಾಬು ಎಣ್ಣೆ ಬೇಯಿಸಿರೋ ತಿಂದಿದೆ, ಫಸ್ಟ್ ಟೈಮ್ ನಾನು ತವಾಲ್ ಬೇಯಿಸಿರೋ ಕಬಾಬ್ ತಿಂತಿರೋದು. ಬಟ್ ಟೇಸ್ಟ್ ಚೆನ್ನಾಗೈತೆ. ಅಣ್ಣ ಮೀನು ಮಸಾಲೆ ಮಿಕ್ಸ್ ಮಾಡಕ್ಕೆ ಮೀನ ಕುಲ್ತಾವ್ ನೋಡಿ, ಒಂದು ದೋಸೆ ತುಂಬಾ ಮೀನೈತೆ. ನಮ್ಮ ಕೊನೆ ಅಂಡ್ ಫೈನಲ್ ಐಟಮ್ ಇವತ್ತು ಚಿಕನ್ ಕಬಾಬು ಬೇಯಿಸಿರೋ. ಚಿಕನ್ ಕಬಾಬು ತವಾ ಫ್ರೈ ಅಲ್ಲಿ ಬೇಯಿಸಿರೋದು, ಎಣ್ಣೆಲಿ ಬೇಯಿಸಿರೋದಲ್ಲ, ಅಂದ್ರೆ ಡೀಪ್ ಫ್ರೈ ಮಾಡಿರೋದಲ್ಲ. ಫ್ರೈ ಮಾಡಿರೋದಲ್ಲ, ತವಾದಲ್ಲಿ ಬೇಯಿಸಿರೋದು. ಬನ್ನಿ ಚಿಕನ್ ಕಬಾಬ್ ತಿನ್ನೋಣ ಈಗ. ಕಬಾಬು ಟೇಸ್ಟಿ ಆಗಿದೆ. ಕೋಬ್ರಾ ಮಚ್ಚಾಯಿ ಮಿಕ್ಸಿ, ಪವನ್ ಕೋಬ್ರನ್ನ ಮಿಕ್ಸ್ ಮಾಡ್ತಿದ್ದಾರೆ. ಕೋಬ್ರಾ ಚಿಕನ್ ನಾವ್ ಇಷ್ಟು ತಿಂದಿರಕ್ಕೆ ಸಾಕು ಅಂತ ಇದ್ವಿ. ಇದು ಕೋಬ್ರಾ ಆಗಿದ್ರೆ ಒಂದೊಂದ್ ಕೆಜಿ ಹೇಳುವ, ಒಂದೊಂದ್ ಕೆಜಿ ಅಂದ್ರೆ ಸಾಕಾಗಲ್ಲ ಅನ್ನೋ. ಇನ್ನು ಟೇಸ್ಟ್ ಇಷ್ಟ ಆಗಿರೋ ಒಬ್ಬನ್ಗೆ 2 ಮೀನು ಆಗಿರೋದು. ನಾವಿಬ್ರು ಸೇರಿ 1 ಮೀನು ತಿಂದ್ವಿ. ಅವನೇ 2-3 ತಿನ್ನುವ. 2-3 ತಿನ್ನು, ಆರಾಮಾಗಿ ತಿನ್ನೋಕೋಬ್ರಾ. ಇಷ್ಟು ತಿನ್ಕೊಂಡು ಇವಾಗ ಹೊಡ್ತಾ ಇದ್ವಿ. ಅಣ್ಣ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಎಷ್ಟು ಸೇಲ್ ಮಾಡ್ತೀರಣ್ಣ ದಿನಕ್ಕೆ ಮೀನು ಅಂದಾಜು? 50-60 ಹೋಯ್ತವ ಕೆಜಿ. ಸರಿ ಸರಿ ಅಣ್ಣ, ಬರ್ತೀವಿ. ಗೈಸ್ ತಿನ್ಕೊಂಡು ಹೋಗ್ತಾ ಇದೀವಿ. ಪವನ್ ಖಾರ ಎತ್ತುತ್ತಿದ್ದಾನೆ. ಟೇಸ್ಟಿ ಆಗಿತ್ತು ಗೈಸ್, ಚೆನ್ನಾಗಿತ್ತು. ನಾವು ಊಟ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದು, ಅದಕ್ಕೆ ಜಾಸ್ತಿ ತಿನ್ನಕ್ಕಾಗ್ಲಿಲ್ಲ. ಸ್ನ್ಯಾಕ್ಸ್ ತರ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ಬಂದು ಆ ತರ ಸ್ನ್ಯಾಕ್ಸ್ ತರ ತಿನ್ನಕ್ ಒಳ್ಳೆ ಪ್ಲೇಸು. ಏನೋ ಪವನ್ ಚೆನ್ನಾಗಿತ್ತು. ನಾವು ಊಟ ಮಾಡ್ಕೊ ಬರ್ದೇ ಇದ್ರೆ ತಿನ್ಬೋದಿತ್ತು. ಅಲ್ಲೋಗಿ ಜ್ಯೂಸ್ ಕುಡಿಯುವ. ಆಗ್ತಲ್ಲ, ಫಸ್ಟ್ ನೀರ್ ಕುಡಿಬೇಕು. ನಾನು ಪವನು ನಾನು ಜ್ಯೂಸು ಸ್ವೀಟ್ ತಿಂತಾ ಇದೀವಿ. ಚಿಯರ್ಸ್ ಪವನ್. ಪವನ್ಗೆ ಫಾಂಟಾ ಅಂದ್ರೆ ಹೆವಿ ಇಷ್ಟ. ಅವನಿಗೂ ಆರೆಂಜ್ ಅಂದ್ರೆ ಹೆವಿ ಇಷ್ಟ, ಅದಕ್ಕೆ ಫೋನ್ ಆರೆಂಜ್ ಕಲರ್ ತಗೊಂಡವನೆ. ಚಿಕ್ಕ ವಯಸ್ಸಲ್ಲಿ ಹೆವಿ ಇದ್ ಮಾಡ್ತಿದ್ದ. ಫಾಂಟಾ ಬುಕ್ ಮಾಡು, ರೋಡಲ್ಲೆಲ್ಲ ಮಾಡ್ಕೊ ಒದ್ದಾಡ್ಬಿಡುವ. ಅವತ್ ಮಸಾಲಾ ಪಾಪಡ್ಗೂ ಹಂಗೆ ಹೇಳ್ದ. ಗೈಸ್ ಇವತ್ತು ಒಂದು ಹಾಂಟೆಡ್ ವಿಡಿಯೋ ಶೂಟ್ ಮಾಡ್ತಿದೀವಿ ನಾವು ಸಂಜೆ. ಅದಕ್ಕೋಸ್ಕರ ಒಂದು ಗೇಮ್ ಆಡ್ತಿದೀನಿ. ಎಕ್ವಿಪ್ಮೆಂಟ್ಸ್ ತಗೋಬೇಕು. ಹಾಂಟೆಡ್ ಗೇಮ್ ಆಡ್ತಿದೀವಿ ಗೈಸ್ ಇವತ್ತು ನೈಟ್. ಭಾನುವಾರ ಅಂದ್ರೆ ಭಾನುವಾರ ಬೆಳಗ್ಗೆ 11:11ಕ್ಕೆ ವಿಡಿಯೋ ಲೈವ್ ಆಗುತ್ತೆ ಮೇನ್ ಚಾನಲ್ ಅಲ್ಲಿ. ನಾಳೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರು ಹೋಗ್ಬಿಟ್ಟು ಮೇನ್ ಚಾನಲ್ ಅಲ್ಲಿ ವಿಡಿಯೋ ನೋಡಿ. ಮೇನ್ ಚಾನಲ್ ಬರೋದೇ ಫುಲ್ ಕ್ವಾಲಿಟಿ ಕಂಟೆಂಟ್ಸ್, ಮಿಸ್ ಮಾಡ್ಕೋಬೇಡಿ. ಈಗ ಅದಕ್ಕೆ ಒಂದ್ ಸ್ವಲ್ಪ ಮೇನ್ ಚಾನಲ್ ವಿಡಿಯೋ ಶೂಟ್ಗೆ ಒಂದ್ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ತಗೋಬೇಕು. ಅದಕ್ಕೆ ಶಾಪಿಂಗ್ ಮಾಡಕ್ ಹೋಯ್ತಾ ಇದೀವಿ ಇವಾಗ. ಕಾರ್ಬೋರ್ಡ್ ಶೀಟ್ ಮತ್ತೆ ಕ್ಯಾಂಡಲ್ಸ್ ಎಲ್ಲ ತಗೋಬೇಕು. ಪೆನ್ಸಿಲ್, ಪೇಪರ್ ಕನ್ಫ್ಯೂಸ್ ಮಾಡಕ್ ಅವ್ರಿಗೆ. ನಾವ್ ಇವಾಗ ಕ್ಯಾಂಡಲ್, ರೌಂಡ್ ಕ್ಯಾಂಡಲ್ಸ್ ಮತ್ತೆ ಉದ್ದದ ಕ್ಯಾಂಡಲ್ ಶಾಪಿಂಗ್ ಮಾಡಕ್ಕೆ ಕುಡಿಬೋದಿತ್ತು. ಇಲ್ಲಿ ಬರ್ತೀವಿ ಅಂದಿದ್ದೀರಾ, ಹೇಳ್ಬೇಕಿತ್ತು. ನನಗೆ ಗೊತ್ತಿದ್ದು ಇಲ್ಲಿಗೆ ಬರ್ತೀವಿ ಅಂತ. ಒಂದ್ ಕಿಂಡರ್ ಜಾಯ್ ಬೇಕಾ? ಕಿಂಡರ್ ಜಾಯ್ ಬೇಕಾ? ಆಟ ಸಾಮಾನ್ ಬೇಕು. 50 ಕಿಂಡರ್ ಜಾಯ್ ಓಪನ್ ಮಾಡಿರೋದು ವಿಡಿಯೋ ನೋಡಿದ್ಯಪ್ಪ ಅವ್ನು ನಮ್ದು? 50 ಅಲ್ಲ 25 ಅನ್ಸುತ್ತೆ. ನೋಡಿದ್ಯಾ? ಕಿಂಡರ್ ಜಾಯ್ ಓಪನ್ ಮಾಡಿದ್ದು 25 ಡಿಫ್ರೆಂಟ್ ಎಲ್ಲ. ನೋಡು, ಬೇರೆ ಇದ್ರೆ ಕಳ್ಸಿನ ಅಷ್ಟೇ. ಸುಮ್ಮನೆ 4 ಲೈಟು LED ಕ್ಯಾಂಡಲ್ಸ್ ತಗೊಂಡಿದೀನಿ ಈ ತರದ್ದು ಗೈಸ್. ಘೋಷಣೆ ಕರಿಬೇಕಾದ್ರೆ LED ತಗೊಂಡ್ರೆ ಇಲ್ಲ ಆಯ್ತಲ್ಲ. ರಿಯಲ್ ಕ್ಯಾಂಡಲ್ಸ್ 1 ಪ್ಯಾಕ್ ತಗೊಂಡಿದೀನಿ, ಮತ್ತೆ ದೊಡ್ಡ ಕ್ಯಾಂಡಲ್ 1 ತಗೊಂಡಿದೀನಿ. ಡಿಫ್ರೆಂಟ್ ಕ್ಯಾಂಡಲ್ಸ್ ಐತೆ ಗೈಸ್. ಎಲ್ಲಾನು ಒಂದೊಂದು ತಗೋತಾ LED ಒಂದು 4 ತಗೊಂಡಿದೀನಿ. ಗಾಳಿ ಬಿಡ್ತಾ ಇದ್ರೆ ಲೈಟ್ ಇರುತ್ತೆ ಅಂತ. ನಾವು ಏನೇನ್ ಬೇಕು ಐಟಮ್ಸ್ ಎಲ್ಲಾನು ತಗೊಂಡ್ವಿ. ಪವನ್ಗೊಂದು ಗೊಂಬೆ ಬೇಕೇನ ಪವನ್? ಬೇಕು. ಬೇಡ, ದೊಡ್ಡದೇ ಬೇಕು ಇವಾಗ. ನೀನು ಅವೆಲ್ಲ ಬೇಡ, ಬೇಕಷ್ಟೇ. ಮನೆ ಏನ್ ಮದ್ವೆ ಆದ್ಮೇಲೆ ಮಗು ಆದ್ರೆ ಅಣ್ಣ ಗೊಂಬೆ ಬೀಳಿಸ್ತಾನೆ. ಗೊಂಬೆ ಬಿಸಾಕ ಹಾಕೋದು ಬಾರಲ್ಲ. ಗೈಸ್ 250 ರೂಪಾಯಿ ಆಯ್ತು ನಮ್ ಬಿಲ್ಲು.
ಕ್ಯಾಂಡಲ್ಸು, ಪೇಪರು, Cardboard sheet, pencil. ಇಷ್ಟೊಂದು ಆಗ್ಬಿಡ್ತಲ್ಲ ಪವನ್. ಇನ್ನೇನ್ ತಗೊಂಡ್ವಿ? ಒಂದ್ ಮಾರ್ಕರ್. ಆ ಗೊಂಬೆ ತಗೊಂಡಿದ್ರೆ ಕಾರ್ ಇಡ್ಬೇಕಿತ್ತು ಇಲ್ಲೇ. ಗೊಂಬೆ ಮಚ್ಚ 3,000 ಏನೋ. ಯಾವ್ದು ದೊಡ್ಡದ್ ನೋಡುದಲ್ಲ ಅದು. ದೊಡ್ಡದ್ ಗೊಂಬೆ? ನಿನಗೆ ಅಷ್ಟು ಬೆಲೆ ಇಲ್ವಲ್ಲೋ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಬೆಲೆ ಇಲ್ಲ. 500? ಹೌದೌದು 500 ಸಾವಿರನ? ಕ್ಯಾಮ್ರಾ ಆಫ್ ಆಗಿದ್ರೆ ಒಂದ್ ಒಳ್ಳೆ ಮಾತು ಹೇಳ್ತಿದ್ದೆ. ನಿನಗ್ ಕೊಡೋದಲ್ಲ ಅದು, ಅಲ್ಲ ನಾನು ಅದನ್ನ ಅವ್ರಿಗೆ ನೀನೇ ಕೊಡ್ಬೇಕು. ಕ್ಯಾಮ್ರಾ ಆಫ್ ಆಗಿದ್ರೆ ನಾನೇ ಒಂದ್ ಮಾತು ಹೇಳ್ತಿದ್ದೆ. ಹೇಳ್ಬಿಡ್ತೀಯ ನೋಡಬಿಡ. ಕಾಂಟ್ರವರ್ಸಿ ಆಗುತ್ತೆ. ಆತರ ಕೆಟ್ಟ ವ್ಯಕ್ತಿನ ನೀನು. ನಮ್ಮೇಲ್ ಏನ್ ಕಾಂಟ್ರವರ್ಸಿ ಕಮ್ಮಿನಾ? ಏನ್ ಮಾತಾಡಿದ್ರು ಕಾಂಟ್ರವರ್ಸಿ. ಸುಮ್ನೆ ಮಾತಾಡಿದ್ರು ಕಾಂಟ್ರವರ್ಸಿ. ನಾನ್ ಫ್ರೆಂಡ್ ಪವನ್ ಬೈದ್ರು ಒಂದ್ ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಅದು ಬೈದಿದ್ದು ಅಲ್ಲ ಮಚ್ಚ, ಅದು ಏನೋ ಮಾಡಕ್ಕಾಗಲ್ಲ ಪವನ್. ಹ್ಯಾಪನ್ಸ್. ಆಗ್ತಿರ್ತಾವೆಲ್ಲ, ತಲೆ ಕೆಡ್ಸ್ಕೋಬಾರ್ದು. ಡೀಸೆಲ್ 100 ರೂಪಾಯಿ ಪವನ್, ಆಯ್ತಾ? ಮೈಲೇಜ್ ನೋಡಿ ಎಷ್ಟು ತೋರಿಸ್ತೈತೆ. ನಾನೇನು ಇದ್ ಮಾಡಿಲ್ಲಪ್ಪ. 13 ತೋರಿಸ್ತೈತೆ. 12.8 ಜ್ಯಾಪ್ ಹಾಕಿದ್ರೆ 10 ಹೋಯ್ತದೆ. ಜೂಮ್ ಹಾಕ್ಬಿಡೋಣ, 8 ಹೋಗ್ಲಿ. ಹಾಕ್ಸ್ಬಿಡು ನೀವು ಒಂದು 3,000 ಡೀಸೆಲ್. ಆಯ್ತು ಹಾಕ್ತೀನಿ ಬರ ಮಚ್ಚ, ನಿಂಗೆ ನೆಚ್ಚನ. 3,000 ಒಮ್ಮೆನೆ ತಗೊಳ್ಳಿಲ್ಲ ನೀನು, ವೇಸ್ಟ್ ಫೆಲೋ. ಅದು ಇನ್ನೂ ಕಮ್ಮಿ ತಗೊಂಡಿಟ್ಟು ನಾವು ಒಂದ್ ಬಿಡ್ದಿ ಹತ್ರ ಬತ್ತೀವಲ್ಲ. ಸಿಕ್ಕಾಪಟ್ಟೆ. ನಾನು ಒಂದು 1,200 ರೂಪಾಯಿ ಡೀಲ್ ಮಾಡಿದ್ದೆ ಅದನ್ನ ಒಂದ್ಸಲ. ನಾನು 800 ರೂಪಾಯಿಗೆ ದೊಡ್ಡ ಗೊಂಬೆ ತಗೊಂಡಿದ್ದೆ ಅಲ್ಲೇ. ಇವಾಗ ಹೋಗಿ ತಗೊಂಬರೋಣ ನಡಿ. ಹತ್ರ ಒಂದಿನ ಹೋಗಿ ತಗೊಂಬರೋಣ. ಬಾರ್ಗೇನಿಂಗ್ ಸ್ಕಿಲ್ಸ್ ಅಂತ ಇರುತ್ತೆ. ಆಯ್ತು ಹೋಗಿ ತಗೊಂಬರೋಣ ನಡಿ. ಈ ತಿಂಗಳು ನೋಡಿದ್ರೆ ಎದರುತ್ತಾರೆ, ಎಲ್ಲಿಂದ ಕೊಡ್ತಾರೆ, ಯಾರಪ್ಪ ಇಷ್ಟು ಅಪ್ಪನೇ ಅಂದ್ಬಿಟ್ಟು. ಈ ತಿಂಗಳು 19ನೇ ತಾರೀಕು ನಮ್ಮ ಅಕ್ಕನ ಪಾಪ ಬರ್ಡೇ ಐತ್ ಮಚ್ಚ. ಬಾರ್ಗೇನ್ ಮಾಡ್ಬಿಟ್ಟು ತಗೋಬರೋಣ. ಸಮಾಚಾರ ಇದೇ ತರ ಸ್ಕೂಲ್ ಬಸ್ ವ್ಯಾನಲ್ಲಿ ಹೋಗುವಲ್ಲ ನಾವು. ಹೋಗಿದ್ ಬಸ್ಸಲ್ಲಿ ಮಚ್ಚ, ವ್ಯಾನಲ್ಲಿ ಕಮ್ಮಿ, ತುಂಬಾ ಕಮ್ಮಿ. 1-2 ವರ್ಷ ಚಿಕ್ಕವರ ಇದ್ದಾಗ ಹೋಯ್ತಿರ್ಲಿಲ್ವೇ? ಅರುಣೋದಯ ಆಗತ್ತೆ. ನೀನ್ ಇರ್ಲಿಲ್ಲ ಅಲ್ವಾಗ. ಅಂದ್ರೆ ಪವನ್ ಅರುಣೋದಯದಲ್ಲಿ ಓದ್ತಿದ್ದ, ನಾನು ಬೇರೆ ಸ್ಕೂಲ್ ಹೊರಟೋಗ್ಬಿಟ್ಟೆ. ಒಂದು 3ನೇ ಕ್ಲಾಸ್ಗೆ, ನಾನು 2ನೇ ಕ್ಲಾಸ್ ವರ್ಗು ಇಲ್ಲಿ ಓದಿದ್ದು ನಿನ್ ಜೊತೆ. 3ನೇ ಕ್ಲಾಸ್ ಬೇರೆ ಸ್ಕೂಲ್ಗೆ ಹೋದೆ. ಅದಾದ್ಮೇಲೆ 3ರಿಂದ 10ನೇ ಗಂಟೆ ಒಂದೇ ಕ್ಲಾಸ್ ಶಾಂತಿನಿಕೇತನ. ನಾನು. ನೀನ್ ಎಷ್ಟನೇ ಕ್ಲಾಸ್ ಬಂದಿದ್ದು ಇದಕ್ಕೆ? 7th ಗೆ. ಮರ್ತೋಗಿದ್ದೆ ತಾನೇ ನಿನ್ನ ಪವನ್ ನಾನು. ನೀನೇ ಮಾಡಿದೆ ಗೈಸ್. ಏನ್ ಅಂದ್ರೆ ತಮಾಷೆ, ಪವನ್ ನ 2ನೇ ಕ್ಲಾಸ್ ಅಲ್ಲಿ ನೋಡಿದ್ದು. ಆಮೇಲೆ 2ನೇ ಕ್ಲಾಸ್ ಕ್ಲಾಸ್ಮೇಟ್ಸ್. LKG ಎಲ್ಲ ಬೇಬಿ ಸೀಟಿಂಗ್ ಇಂದ 2ನೇ ಕ್ಲಾಸ್ ವರ್ಗು ನಾನು ಪವನ್ ಕ್ಲಾಸ್ಮೇಟ್, ಫ್ರೆಂಡ್ಸು. ಅದಾದ್ಮೇಲೆ ಕ್ಲೋಸ್ ಫ್ರೆಂಡ್ಸು. ಅದಾದ್ಮೇಲೆ ನಾನು ಸ್ಕೂಲ್ಗೆ ಹೋದೆ. ಅವಾಗ ನಾನು ಎಷ್ಟನೇ ಕ್ಲಾಸ್ ಅಲ್ಲಿ ನೀನ್ ಬಂದಿದ್ದು? 7ನೇ ಕ್ಲಾಸ್ ಅಲ್ಲಿ ಬಂದವನೇ. ಆದ್ರೆ ನನ್ಗೆ ಇವ್ನು ಯಾರು ಅಂತಾನೆ ಮರ್ತೋಗಿದ್ದೀನಿ. ಅವಾಗ ಮಕ ಚೆನ್ನಾಗಿ, ಅವಾಗ ಚಿಕ್ಕದ್ರ ಚೆನ್ನಾಗಿದ್ದ. ಆಮೇಲೆ ಏನಾಯ್ತು, 7th ಅಲ್ಲಿ ಸ್ವಲ್ಪ ನೋಡಕ್ ಚೆನ್ನಾಗಿರ್ಲಿಲ್ಲ. ಅವನು ಗೊತ್ತಾಗಿಲ್ಲ, ಕೈಯೋ ಕಾಲ ಮುರ್ಕೊಂಡಿದ್ದ. ಕಾಲ್ ಮುರ್ಕೊಂಡ್ ಬಂದಿದ್ದ ಸ್ಕೂಲ್ಗೆ. ಇವನೇ ಬಂದ್ ಹೇಳ್ದ ನಾನು ಯಾರು ಫಸ್ಟ್ ಅಲ್ಲ. ವಿಕಾಸ್ ದಣಂಕನ್ಪುರ ಅಂದ್ಮೇಲೆ ನನಗೂ ಫ್ಲಾಶ್ ಆಗಿದ್ದು. ಮಾತಾಡ್ಬೇಕಿದ್ರೆ ಹಿಂಗೆ, ಯಾರ್ಯಾರು ನೀನು ಸುದೀಪ್ ನಾನು 3 ಜನ ಕೂತ್ಕೊಂಡು. ಏನಂತ ಹೇಳ, ಏನಂತ ಕೇಳ್ದೆ, ಹೇಳಲ್ಲ. ವಿಕಾಸ್ ದಣಂಕನ್ಪುರನ ನಾನ್ ಗೊತ್ತಿಲ್ವ ಅಂತ ಕೇಳ್ದೆ. ಯಾರು ನಾನ್ ಕಣೋ ಪವನ್ ಅಂದ್ರೆ. ಆಮೇಲೆ ತಿರ್ಗಾ ಅಲ್ಲೂ ಸ್ಟಾರ್ಟ್ ಆಯ್ತು ನಾನು ನಿನ್ ಜೊತೆಲಿ ಕುತ್ಕೊಳ್ಳೋದು. ನೋಡಿ ಗೈಸ್, ಅವಾಗೆಲ್ಲ ಫೋನ್ ಇರ್ಲಿಲ್ಲ, ಏನಿಲ್ಲ. ನಾವು ಅವಾಗೆಲ್ಲ ಫ್ರೆಂಡ್ಸ್ ಅಂದ್ರೆ ಸ್ಕೂಲ್ ಬಂದ್ರಷ್ಟೇ ಫ್ರೆಂಡ್ಸ್. ಮನೆಗೆ ಹೋಗಿ ಫೋನ್ ಅಲ್ಲಿ ಮಾತಾಡೋದು, ಮನೆಗೆ ಹೋಗಿ ಅದನ್ನು ಫೋನ್ ಅಲ್ಲಿ ಮಾತಾಡ್ಬೇಕು. ಫೋನೇ ಇರ್ಲಿಲ್ಲ. ಯಾರ್ದಾರು ಫೋನ್, ನಮ್ಮ ಅಪ್ಪನ ಫೋನ್ಗಳು ಇತ್ತು. ನಮ್ ಊರಲ್ಲಿ ಫೋನ್ ನಮ್ಮ ಅಪ್ಪನ ಒಂದ್ ಸಣ್ಣ ಬೇಸಿಕ್ ಸೆಟ್ ಇತ್ತು. ಅದು ನಮ್ ಮನೆ ಹಿಂದೆಗಡೆ ಸೀಟ್ ಮನೆ ಐತಲ್ಲ, ಅಲ್ಲಿಗೆ ಹೋಗಿ ಮಾತಾಡ್ಬಿಟ್ಟು ಹತ್ರ ಈಗ ಇಟ್ಕೊಂಡ್ರೆ ಮಾತ್ರ ನೆಟ್ವರ್ಕ್ ಇದ್ದಿದ್ದು ಒಂದ್ ಟೈಮ್ ಅಲ್ಲಿ. ಹಂಗಿತ್ತು ಕಾಲ. ನಾವು 2001 ಬಾರ್ನ್ ಆದ್ರೂ 90s ಕಿಡ್ ಏನೇನ್ ನೋಡೋರ್ ಲೈಫ್ ಅಂದ್ರೆ ಅರ್ಲಿ 2000s ಮಾಡೋರ್ ಎಲ್ಲಾ ಮಾಡಿದ್ವಿ. ತುಂಬಾ ಜನ 90s ಕಿಡ್ ಮಾತ್ರ ಬೇರೆ ನೋಡೋರ್ ಇರ್ತಾರಲ್ಲ. ನಾವು 2001 2002 ಹುಟ್ಟಿರೋರು ಕೂಡ 90s ಕಿಡ್ ಏನೇನ್ ಅನ್ಭವಿಸವ್ರೆ, ಏನೇನ್ ಎಕ್ಸ್ಪೀರಿಯನ್ಸ್ ಮಾಡೋರು ಎಲ್ಲಾನು ಅನ್ಭವಿಸಿದ್ವಿ ನಾವು. ಟಿಕ್ಕಿ ಅಂತ ಆಡುವು, ಲಗೋರಿ ಅಂತ ಗಿಲ್ಲಿ ದಾಂಡು ಆಡಿದೀವಿ. ಇವಾಗಿನ ಮಕ್ಕಳಿಗೆ ಮೊಬೈಲ್ ಗೇಮ್ಸ್ ಬಿಟ್ಟು ಬೇರೆ ಹಳೆ ಹಳ್ಳಿ ಗೇಮ್ಸ್ ಗಳೇ ಗೊತ್ತಿಲ್ಲ. ಕಲ್ಲು ಕಿಟಿಕಿಟಿ ಅಂತ ಬರೋದ್ ಗೊತ್ತಾ? ಊರ್ ಸುತ್ತ ಆಟ, ಕಲ್ಲು ಕುಟಿ. ಊರೆಲ್ಲ ಓಡಾಡ್ಕೊಂಡು ಕಲ್ಲು. ಒಂದ್ ಏನ್ ಗೊತ್ತಾ ಗೈಸ್, ಇದ್ ಗೇಮು ಒಬ್ಬ ಕೋಲಲ್ಲಿ ಇಡ್ಕೋಬೇಕು. ಎಲ್ಲಾರ ಹತ್ರ ಕೋಲ್ ಇರ್ತದೆ. ತೊಪ್ಪೆ ಕಿಟಿಕಿಟಿ, ಕಲ್ಲು ಕಿಟಿಕಿಟಿ ಅಂತ 2 ತರ ಆಟ. ತೊಪ್ಪೆ ಮೇಲೆ ಇಡ್ಕೋಗ್ಬೇಕು, ಇಲ್ಲಾಂದ್ರೆ ಕಲ್ ಮೇಲೆ ಇಡ್ಕೋಗ್ಬೇಕು. ಜಾಸ್ತಿ ಔಟ್ ಆದವನು ಕಲ್ ಮೇಲೆ ಇಟ್ಟಿಲ್ಲ ಅಂದ್ರೆ ಹಿಡಿದ್ರೆ ಔಟ್ ಆಯ್ತೀವಿ. ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ತಿರ್ಗಾ ಆಯ್ತಿದ್ದು ಗೇಮ್. ಕೃಷ್ಣ ಇಲ್ಲ ಕೃಷ್ಣನ್ ಲವ್ ಸ್ಟೋರಿನ ಮ್ಯಾರೇಜ್ ಸ್ಟೋರಿನ ಯಾವ್ದ್ರಲ್ಲೋ ನಿಧಿ ಸುಬ್ಬಯ್ಯ ಮತ್ತೆ ಕುಣಿಸ್ತಾರ. ನಿಧಿ ಸುಬ್ಬಯ್ಯ ಇವ್ರನ್ನ, ಅಜಯ್ ಅವ್ರನ್ನ ಕುಣಿಸ್ತಾರ ಫಿಲಮ್ ಅಲ್ಲಿ.
ಅದು ಗೇಮ್. ಅದಾದ್ಮೇಲೆ ಬುಗ್ರಿ ಆಡ್ತಿದ್ವಿ, ಟಿಕೆ ಆಡ್ತಿದ್ವಿ, ಟಿಕ್ಕಿ ಆಡ್ತಿದ್ದು, ಗಿಲ್ಲಿ ದಾಂಡು, ಗಿಲ್ಲಿ ದಾಂಡು, ಮತ್ತೆ ಮರ್ಕೋತಿ, ಗುದ್ಮಟ ಬ್ಯಾಟ್ ಅಲ್ಲಿ ಕ್ರಿಕೆಟ್ ಆಡುವ. ಮತ್ತೆ ಮರ್ಕೋತಿ ಪವನ್, ಮರ್ಕೋತಿ ಹೆಂಗಿರೋದು, ಮರ ಹತ್ಬಿಟ್ಟು ಬಸ್ಸಿ ಆಟ ಮೌನ್ ತಪ್ಕೋಗ್ಬಿಡುವ. ಆಮೇಲೆ ಮೀನ್ ಹಿಡಿಯುವ ನಾವು. ಮೀನು ಮೀನೆಲ್ಲ ಮೀನ್ ನಾನು ಹಿಡ್ದಿಲ್ಲ, ಅಂದ್ರೆ ನಮ್ಮ ಅಜ್ಜಿ ಊರಲ್ಲಿ ಮಾಡಿ ನಮ್ಮೂರಲ್ಲಿ ಹಿಡ್ದಿಲ್ಲ ಮೀನು. ನಮ್ಮೂರಲ್ಲಿ ಇಲ್ಲಿ ಕಾವಲಲ್ಲಿ ನೀರ್ ಖಾಲಿ ಆದಾಗ ಬಲೆ ತಗೊಂಡೋಗಿ ಕೋಬ್ರಾ ವಿಡಿಯೋ ಮಾಡಾಕವನಲ್ಲ, ಅದನ್ನ ಚಿಕ್ಕದ್ರಲ್ಲೇ ಮಾಡುವ ನಾವು. ಎಲ್ಲ ಆಡಿದೀವಿ ಬಿಡ. ಅವಾಗೇನ್ ನಾವ್ ರಾಮನಗರದಿಂದ ಬಸ್ಸಲ್ಲ ಬತ್ತಿದ್ವಿ, ಬೇಗ ಬಂದ್ ಗಾಡಿ ಹಾಕೊಂಡ್ ಗಾಡಿ ಬತ್ತಿದ್ವಿ. ಅಡ್ಡಾಕೊ ಬಂದ್ಬಿಡು. ಅದೇ ಟ್ಯಾಲೆಂಟ್ ಅದು, ಯಾರ್ಗ್ ಬೇಗ ಗಾಡಿ ಸಿಕ್ತೈತೆ ಅವ್ರು. ಅಂದ್ರೆ ಚಿಕ್ಕ ಅಂದ್ರೆ ನಾನ್ ಹೇಳಿದ್ ಯಾವಾಗ ಅಂದ್ರೆ ನೀನು ಇಲ್ಲಿ ಓದ್ಬೇಕಾದ್ರೆ ನಾನು ಅವಾಗ ಸ್ವ್ಯಾನಲ್ಲಿ ಬರುವೆ ಒಂದ್ 5ನೇ ಕ್ಲಾಸ್ ಗಂಟೆ ಏನೋ. ಆಮೇಲೆ ನಾನು ಬಸ್ಗೆ ಕಾಯ್ತಿರ್ಲಿಲ್ಲ ನಾವು, ಗಾಡಿ ಆಡಾಕ. ಬಸ್ ಸ್ಟ್ಯಾಂಡ್ಗೂ ಓಡೋಗುವ 1 ಕಿಲೋಮೀಟರ್ ಇತ್ತು ಬಸ್ ಸ್ಟ್ಯಾಂಡ್. ಯಾರು ಓಡೋಗ್ತಾರೆ ಅನ್ಬಿಟ್ಟು ಅದಕ್ಕೂ ಫಸ್ಟ್ ಒಳ್ಳೆ ಕಾಮಿಡಿ. ಆಗ ಸುದೀಪ್ ತಾಳ ಬಡಿಕೆ ನೀನ್ ಹಾಡ್ ಹೇಳಿಕೆ ಕಂಚಿಕ ಒಳ್ಳೆ ಹಾಡೆಲ್ಲ ಸಿಂಗರ್ ನನಗೆ. CSK ಗೈಸ್ ನಾವು ಹ್ಯಾಂಡ್ ಕ್ರಿಕೆಟ್ ಟೂರ್ನಿಮೆಂಟ್ ಮಾಡಿದ್ದು. ಅಂದ್ರೆ ಹ್ಯಾಂಡ್ ಕ್ರಿಕೆಟ್ ಮಾಡ್ತಾರಲ್ಲ ಈಗ, ನಿಮ್ಗೆ ಎಷ್ಟೋ ಜನ ಗೊತ್ತಿರುತ್ತೆ, ಅದನ್ನೇ ಟೂರ್ನಿಮೆಂಟ್. ಇವಾಗ IPL ಹೆಂಗ್ ನಡೀತೈತೆ ಮ್ಯಾಚ್ ಗಳು. ಆದರ್ಶ್ ಅಂತ ಇದ್ದು ಒಬ್ಬ ಇದ್ದ, ಅವನು ಎಲ್ಲಾರ್ದು 8 ಜನ ಟೀಮ್, 10 ಜನ ಒಂದೊಂದ್ ಟೀಮು, 10 ಜನಕ್ಕೂ ಡೈಲಿ ಒಬ್ಬೊಬ್ರು ಮ್ಯಾಚ್, ಸೆಮಿಫೈನಲ್, ಫೈನಲ್ ಎಲ್ಲ ಆಡಿದ್ವು. ಕೊನೆಗೆ HM ತಗೊಳಕ್ ಒಂದ್ಸತಿ ಡಿಸ್ಕ್ವಾಲಿಫೈ ಆಯ್ತು ಮ್ಯಾಚ್ ಅಷ್ಟೇ. ಹ್ಯಾಂಡ್ ಕ್ರಿಕೆಟ್ ಜಾಸ್ತಿ ಆಡ್ತವ್ರೆ ಅಂತ ಕಂಪ್ಲೇಂಟ್ ಮಾಡ್ಬಿಟ್ಟು ಹ್ಯಾಂಡ್ ಕ್ರಿಕೆಟ್ ಆಡೋರ್ನೆಲ್ಲಾರ್ಗು ಹೊಡೆದಿ ಎದುರಿಸ್ತಿದ್ರು. ನಾನು ಅದ್ರ ಕಾಲಲ್ಲಿ ಬಿಟ್ಟಿದ್ದು ಹಿಂಗೆ ಈ ತರ ಹಿಂಗೆತ್ತಿ ಹಿಂಗ್ ಹಾಕೋರ್ 10, ಹಿಂಗ್ ಹಾಕೋರ್ 5, ಏನೇನೋ ಲೆಗ್ ಕ್ರಿಕೆಟ್ ಕಂಡಿಡ್ದು ಬಿಟ್ಟಿದ್ದೋ, ಮರ್ತೋಗ್ಬಿಟ್ಟಿದೀನಿ. ಏನೋ ಮಾಡಿದ್ವಿ ಹ್ಯಾಂಡ್ ಕ್ರಿಕೆಟ್ ಟೂರ್ನಮೆಂಟ್ ಅದು ಸಿಕ್ಕಾಬಿಟ್ಟೆ ಕ್ರೇಜಿ ಆಗಿ. ವಾಪಸ್ ಬಂದ್ಬಿಟ್ಟು ಇವಾಗ ಕಾರ್ನ ಪಾರ್ಕ್ ಮಾಡಿದ್ವಿ. ಇವಾಗ ಪವನ್ ಓಡ್ತಾನೆ. ನಾವು ಇವತ್ತು ನೈಟ್ ಮೇನ್ ಚಾನಲ್ ವಿಡಿಯೋ ಶೂಟ್ ಇದೆ, ಗೋಸ್ಟ್ ಶೂಟ್ ಮಾಡ್ಬೇಕು, ಅದಕ್ಕೆ ರೆಸ್ಟ್ ಮಾಡ್ತೀನಿ. ಇವಾಗ ಎಲ್ಲ ರೆಡಿ ಮಾಡ್ಕೋತೀನಿ. ಹೋಗ್ ಬರ್ತೀಯ ಪವನ್? ಬಾಯ್. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ ಗೈಸ್. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ 70K ಆಗಿದೆ. ನಿಮ್ಗೆ ಯಾವ ತರ ಕಂಟೆಂಟ್ ಬೇಕು ಅಂದ್ರೆ ಯಾವ ತರ ಫುಡ್ ಚಾಲೆಂಜ್ ಬೇಕು ಕಮೆಂಟ್ ಮಾಡಿ. 100K ಮಾಡೋಣ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100K ಮಾಡಿದ್ರೆ ಒಂದು ಫುಲ್ ಮರಿನ ಕಟ್ ಮಾಡಿ ಒಂದ್ ಮರಿಲಿ ಒಟ್ನಲ್ಲಿ ಒಂದು ಫುಲ್ ಕುರಿನ ಕಟ್ ಮಾಡಿ ಏನೋ ಒಂದ್ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ 100K ಮಾಡಿ. 100K ಮಾಡಿದ್ರೆ ಒಂದು ಒಳ್ಳೆ ಬಂಪರ್ ವಿಡಿಯೋ ಬರುತ್ತೆ. ಕಾಯ್ತಾ ಇರಿ ಅಲ್ಲಿವರೆಗೂ. ಬಾಯ್ ಬಾಯ್. ಓಟ್ ಬತ್ತೀಯಾ? ಟಾಟಾ.